ಎಲ್ರಿಗೂ ನಮಸ್ಕಾರಗಳು. ಪ್ರೀತಿ ಪ್ರೇಮದ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಅಂತಹ ಪ್ರೇಮಿಯ ಸೊಗತದ ಹಾಗೆ ಈ ಕವನ ಇದೆ. ಪ್ರೇಮಿಯು ತನ್ನ ಪ್ರೇಯಸಿಯೊಡನೆ ದಿನವೂ ವಾಯುವಿಹಾರ ಹೋಗುವುದು ರೂಢಿ. ಆದರೆ ಅನಿರೀಕ್ಷಿತವಾಗಿ ಪ್ರೇಯಸಿ ದೂರದ ಊರಿಗೆ ಹೋಗುತ್ತಾಳೆ. ಆಗ ಪ್ರೇಮಿ ಒಬ್ಬನೇ ನಡೆಯುತ್ತಾ ತನ್ನ ಭಾವನೆಗಳನ್ನು ತೆರೆದಿಡುತ್ತಾ ಹೋಗುತ್ತಾನೆ. ಪರಿಸರ ಅದೇ ಆದರೂ ಪ್ರೇಯಸಿಯ ಅನುಪಸ್ಥಿತಿಯಲ್ಲಿ ಅವನಿಗೆ ವಿಭಿನ್ನವಾಗಿ ಕಾಣುತ್ತೆ. ಕವನ ನಿರಾಶೆಯ ಭಾವದಲ್ಲಿ ಪ್ರಾರಂಭವಾಗುತ್ತದೆ. ಆದರೆ ಕೊನೆಯಲ್ಲಿ ಮಾಗಿಯಲ್ಲಿ ಮಾಗಿದರೆ ತಾನೇ ಚೈತ್ರ ಬರುವುದು, ಮೈತ್ರಿ ಚಿಗಿಯುವುದು ಎಂಬ ಆಶಾಭಾವನೆಯೊಂದಿಗೆ ಕವನ ಮುಕ್ತಾಯ ಆಗುತ್ತೆ. ಈಗ ಕವನವನ್ನು ಕೇಳೋಣ. ಕವನದ ಶೀರ್ಷಿಕೆ ಆಶಾ ವಿರಹಿಯನ್. ನಡೆದಿಹೆನು ನಿನ್ನೊಡನೆ ನಡೆದ ಅದೇ ಹಾದಿಯಲ್ಲಿ, ಅದೇ ಗಿಡಮರ, ಅದೇ ದಾರಿದೀಪ, ಅದೇ ಜೊನ್ನ ಕಡಲು, ಅದೇ ಪ್ರಶಾಂತತೆ. ನಡೆದಿಹೆನು ನಿನ್ನೊಡನೆ ನಡೆದ ಅದೇ ಹಾದಿಯಲ್ಲಿ. ನಾ ಒಂಟಿಯಾದರೂ ನೀನಂಟಿರುವೆ ಹೂವಿಗಂಟಿರುವ ಪರಿಮಳದಂತೆ. ಗೆಲುವಿಲ್ಲ ಒಲವೆಲ್ಲ ಜೇನಿನಲ್ಲಿ ಅದ್ದಿದ ಗುಲಾಬಿ ದಳದಂತೆ. ನಡೆದಿಹೆನು ನಿನ್ನೊಡನೆ ನಡೆದ ಅದೇ ಹಾದಿಯಲ್ಲಿ. ಕಾರ್ತೀಕಕ್ಕೆ ಮೂಕ ಈ ಪರಿಸರ, ಹಸಿರು ಉಡಿಗೆ ಮುಡಿ ಜಾರುತ್ತಿದೆ ನಿರ್ಮಾಲ್ಯದ ಹಾಗೆ. ಇನ್ನು ಮಾಗಿಗೆ ಹೇಗೆ? ಮೈ ಮುದುಡಿದರೂ ಮನ ಸುರುಟಿಲ್ಲ. ಮಾಗಿಯಲ್ಲಿ ಮಾಗಿದರೆ ತಾನೇ ಚೈತ್ರ ಬರುವುದು, ಮೈತ್ರಿ ಚಿಗಿಯುವುದು. ನಡೆದಿಹೇನು ನಿನ್ನೊಡನೆ ನಡೆದ ಅದೇ ಹಾದಿಯಲ್ಲಿ. ಈ ಒಂದು ಕವನ ಇನ್ನು ಕೆಲವೇ ದಿನಗಳಲ್ಲಿ ಹಾಡಿನ ರೂಪದಲ್ಲಿ ಬರುತ್ತೆ. ಅದನ್ನು ತಾವೆಲ್ಲ ನೋಡಿ ಪ್ರೋತ್ಸಾಹಿಸಿ. ಎಲ್ರಿಗೂ ಧನ್ಯವಾದ.